ಅಸ್ಸಲಾಂ ವಲೈಕುಮ್, ನಮಸ್ಕಾರ, ಹಲೋ, ಹಾಯ್, ಗುಡ್ ಈವ್ನಿಂಗ್. ಸ್ನೇಹಿತರೆ, ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಹಾಕಿದ್ದು ಅಬ್ಬಬ್ಬಬ್ಬಬ್ಬ, ಅದೇನು ಕಮೆಂಟ್ಗಳು, ಅದೇನು ಮಾತುಗಳು, ಏನೋ ನಾನು ಆರೋಪ ಮಾಡ್ಬಿಟ್ಟಂಗೆ, ಏನೋ ನಾನು ಹೇಳ್ಬಿಟ್ಟಂಗೆ. ಆ ಟೈಟಲ್ ಇದೆ ಅಲ್ಲ, ಟೈಟಲ್, ಆ ಬಿರುದು, ಅದನ್ನು ಕೊಟ್ಟದ್ದು ನಾನೇ. ಅದೇ ನಾನು ಆರೋಪ ಮಾಡಿಲ್ಲ. ನಾನು ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳಾಗುತ್ತೆ. ಅವನ ಬಾಯಿಂದಾನೆ ಕೇಳಿಸ್ಕೊಳ್ಳಿ ಒಂದ್ಸಲ. ಹಾಕಿದ್ರಲ್ವಾ, ನೀವು ನಿಜ ಹೇಳ್ತೀನಿ ಕೇಳ್ಕೊಳ್ಳಿ. ಅವರು ವೇಶ್ಯಾವಾಟಿಕೆ ಅಂತ ಹಾಕಿದ್ರಲ್ವಾ, ಹೌದು ಅಂತಾನೆ ಪ್ರೂವ್ ಆಗುತ್ತೆ. ಅದು ಇಲ್ಲ ಅಂತ ಪ್ರೂವ್ ಆಗಲ್ಲ. ಹೌದು, ಆದ್ರೆ ಅದ್ ಯಾರ್ಯಾರು ಅವ್ರ ಅಂತ ಹಾಕಿದ್ರಲ್ವಾ, ನೀವು ನಿಜ ಹೇಳ್ತೀನಿ ಕೇಳ್ಕೊಳ್ಳಿ. ಅವರು ವೇಶ್ಯಾವಾಟಿಕೆ ಅಂತ ಹಾಕಿದ್ರಲ್ವಾ, ಹೌದು ಅಂತಾನೆ ಪ್ರೂವ್ ಆಗುತ್ತೆ. ಅದು ಇಲ್ಲ ಅಂತ ಪ್ರೂವ್ ಆಗಲ್ಲ. ಹೌದು, ಆದ್ರೆ ಅದ್ ಯಾರ್ಯಾರ ಜೊತೆ ಅಂತ ಅನ್ಬೇಕಾದ್ರೆ ನೀವು ಅನ್ಬೋಸ್ಲಿ, ಯಾರ ಆಗ್ಲಿ ಏನಾಗ್ ಮೈಂಡ್ ಮಾಡ್ಕೋಬೇಕು. ಕೆಟ್ಟವನು ಅಂತ ದುಡುಕ್ತಿದ್ರಿ, ಅದು ನಿಮ್ಮ ಸಾಕ್ಷಿ ಸಮೇತ ಇದೆ. ಬೇಡ, ನೀವು ದುಡ್ಕಕ್ ಹೋಗ್ಬೇಡಿ. ಪ್ರಾಬ್ಲಮ್ ಸಾಕ್ಷಿನೇ ಇರ್ಲಿ ಅಣ್ಣ. ನಾನು 2013 ಹೌದು, ಏನಕ್ಕೆ ಬೇಕು? 2016 ಹೋರಾಟಕ್ಕೆ ಬಂದಿರೋದು 2016. ಏನೇ ಆಗ್ಲಿ, ಇದಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ನೀವು ಅಲ್ಲ. ಅದ್ರಲ್ಲಿ ಇನ್ನೂ 3 ಜನ ಇದ್ದಾರೆ. ಅಲ್ಲ, ನಿಮಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನೋ ಪ್ರಾಬ್ಲಮ್. ಯಾರು ವೇಶ್ಯವಾಟಿಕೆ ಇಟ್ಕೊಂಡು ಬಾಳಾರೆ ಅಲ್ಲ. ಸುನೀಲ್ ಭಾಯಿ ಡಿಶ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಹೆಸರು ಮಾಡೋದ್ ದೊಡ್ಡ ಕಷ್ಟ ಇದೆ. ಪುನೀತ್, ನಾನು ಹೇಳ್ತಿ ಕೇಳಿ, ಹೆಸರು ಮಾಡೋದ್ ದೊಡ್ಡ ಕಷ್ಟ ಇದೆ. ವಿಶ್ವಾಸ, ಒಂದ್ ನಿಮಿಷ ನಾನು ಹೇಳ ಅರ್ಥ ಮಾಡ್ಕೊ. ವಿಶ್ವಾಸ, ಮನುಷ್ಯರು ವಿಶ್ವಾಸ ಕಳ್ಸ್ಕೊಂಡು, ಒಂದ್ ನಿಮಿಷ ಪುನೀತ್, ನಾನು ಹೇಳಕ್ ಒಂದ್ ನಿಮಿಷ ಹೇಳೋದು. ಹೆಸರುನ ಮಾಡಕ್ ತುಂಬಾ ಕಷ್ಟ ಇದೆ. ಜನರನ್ನ ಪ್ರೀತಿ ವಿಶ್ವಾಸ ಕಳ್ಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನಿಮಗೆ ಈಗ ಹೆಸರು ಕಳ್ಸ್ಕೊಂಡಿದ್ರಿ, ಪ್ರೀತಿ ವಿಶ್ವಾಸ ಕಳ್ಸ್ಕೊಂಡಿದ್ರಿ. ಈ ವೇಷವಾಟಿಕೆಯಲ್ಲಿ ಭಾಗಿಯಾಗಿದ್ರೆ ಅಂತ ಗೊತ್ತಾದ್ರೆ ಫುಲ್ ಡ್ಯಾಮೇಜ್ ಆಗುತ್ತೆ. ಬೇಡ ಪುನೀತ್, ವಿಶ್ವಾಸ ಕಳ್ಸ್ಕೊಂಡಿದ್ರಿ. ಈ ವೇಷವಾಟಿಕೆಯಲ್ಲಿ ಭಾಗಿಯಾಗಿದ್ರೆ ಅಂತ ಗೊತ್ತಾದ್ರೆ ಫುಲ್ ಡ್ಯಾಮೇಜ್ ಆಗುತ್ತೆ. ಬೇಡ ಪುನೀತ್, ಅರ್ಥ ಮಾಡ್ಕೊಳ್ಳಿ. ಯಾರು ನೀವೊಬ್ರು ಗೊತ್ತಿಲ್ಲ ಅಂತ ಅಂದ್ರೆ ನನಗೆ ದೇವರಾಣೆಗೂ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿಲ್ಲ. ನಾನೇ ಹೇಳಿದ್ದೀನಿ. ಇಲ್ಲ, ಸೀರಿಯಸ್ ಆಗಿ ಗೊತ್ತಿಲ್ಲ ಪುನೀತ್. ನಾನೇ ಹೇಳಿದ್ದೀನಿ ಬರತ್ತಣ್ಣ ನಿಮ್ಗೆ. ದೇವರಾಣೆಗಳು ಎಲ್ಲ ಇವ್ರಿಗೆಲ್ಲ ಹೇಳಿದಾನೆ. ಎಲ್ರಿಗೂ ಹೇಳಿರ್ತೀನಿ. ಯಾರು ನನ್ನ ಜೊತೆ ಜಾಸ್ತಿ ಮೂವ್ ಆಗಿರ್ತಾರೋ ಅವ್ರೆಲ್ರಿಗೂ ಹೇಳಿರ್ತೀನಿ, ಹೌದು ಇದೊಂದಿದೆ ಅಂತ. ಯಾಕೆಂದ್ರೆ ಮುಚ್ಚಿಟ್ಕೊಂಡು ಅದನ್ನ ನಾಳೆ ದಿವಸ ಆಚೆಗೆ ಬಂದಾಗ ಯಾರು ಮುಖಭಂಗ ಆಗ್ಬಾರ್ದು. ಇವರು ಯಾರು ನನ್ನ ಜೊತೆ ಜಾಸ್ತಿ ಮೂವ್ ಆಗಿರ್ತಾರೋ ಅವ್ರೆಲ್ರಿಗೂ ಹೇಳಿರ್ತೀನಿ, ಹೌದು ಇದೊಂದಿದೆ ಅಂತ. ಯಾಕೆಂದ್ರೆ ಮುಚ್ಚಿಟ್ಕೊಂಡು ಅದನ್ನ ನಾಳೆ ದಿವಸ ಆಚೆಗೆ ಬಂದಾಗ ಯಾರು ಮುಖಭಂಗ ಆಗ್ಬಾರ್ದು. ಕೇಳಿಸ್ಕೊಂಡ್ರಲ್ವಾ? ನಾನು ಹೇಳದ್ನ ಅವನೇ ಹೇಳ್ತಿದ್ದಾನೆ. ಸ್ನೇಹಿತರೆ, ತಿಂಗಳಲ್ಲಿ ಒಂದ್ಸಲ ಆದ್ರೂ 2 ಸಲ ಆದ್ರೂ ನಾನು ಆಚೆ ಹೋಗ್ತೀನಿ. ಡೆಲ್ಲಿಗೆ ಹೋಗ್ಬೇಕಾಗಿರುತ್ತೆ, ಬಾಂಬೆ ಹೋಗ್ಬೇಕಾಗಿರುತ್ತೆ, ಚೆನ್ನೈ, ಅಹಮದಾಬಾದ್ ಕೆಲಸಗಳಿರುತ್ತೆ. ವಿದೇಶಕ್ಕೂ ಹೋಗ್ತೀನಿ. 2 ತಿಂಗಳಲ್ಲಿ ಒಂದ್ಸಲ ಆದ್ರೂ ನಾನು ಒಂದು ವಿದೇಶಕ್ಕೆ ಹೋಗ್ಲೇಬೇಕು. ಬಿಸ್ನೆಸ್ ಇದೆ. ಆ ಹೋಗ್ತಿರುವಾಗ ಏರ್ಪೋರ್ಟಲ್ಲಿ ತಾಯಂದಿರು ಒಂದೊಂದ್ಸಲ ನನ್ನ ಮಕ್ಕಳನ್ನ ವಿದೇಶಕ್ಕೆ ಓದಕ್ಕೆ ಕಳಿಸ್ತಾರೆ, ಕೆಲ್ಸಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ಅಳ್ತಿರೋದನ್ನ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಆ ತಾಯಂದಿರು ವಿಶ್ವಾಸ ಏನು ಅಂತ ಹೇಳಿದ್ರೆ, ಇವನು ಆಚೆ ಹೋಗಿ ಓದ್ಬಿಟ್ಟು ಇವನು ಫ್ಯಾಮಿಲಿಗೆ ಒಂದು ಒಳ್ಳೆ ಹೆಸರು ಗಳಿಸ್ತಾನೆ, ಒಳ್ಳೆ ಹೆಸರು ತರ್ತಾನೆ ಅಂತ. ತಾಯಂದಿರು ಹುಟ್ಟಿಸಿ ಬೆಳೆಸೋದು ಮಕ್ಕಳನ್ನ ಅದಕ್ಕೆ ಅಲ್ವಾ, ನಮ್ಮ ಕುಟುಂಬಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಹೆಸರು ತರ್ತಾನೆ. ನಾಳೆ ದಿನ ದೊಡ್ಡವನಾಗಿ ಇವನು ಸಂಪಾದನೆ ಮಾಡಿ ನಮಗೆಲ್ಲ ಒಂದು ಒಳ್ಳೆ ಜೀವನ ಕೊಡ್ತಾನೆ. ಆ ವಿಶ್ವಾಸದಿಂದಲೇ ಅಲ್ವ ಅವ್ನು ಬೆಳೆಸೋದು. ಯಾವ ಥರ ಹೆಸರು ಇವ್ರ ತಾಯಿ ಇವನ್ ತಂದ ನೋಡಿ. ನೀವಿವತ್ತು ಅಳ್ತಿದ್ದೀರಲ್ಲ, ಇದನ್ನ ನೋಡಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಬೇಸರ ಆಯ್ತು. ಆದ್ರೆ ಒಂದು ಮಾತು ಹೇಳ್ತೀನಿ, ಇದೇ ನೀವು 2013 ಹತ್ತಿದ್ದೀರೆ, ಇವನೊಬ್ಬ ಪಿಂಪ್ ಆದ್ನಲ್ಲ ಅಂಚ್ಬಿಟ್ಟು ನೀವು ಹೋಗ್ಬಿಟ್ಟು ಅವ್ನು ಕಿವಿ ತಿರ್ಚಿ ಅವನಿಗೆ ಬುದ್ಧಿಪಾಠ ಹೇಳಿ, ಇದೆಲ್ಲ ಮಾಡಬೇಡ, ಒಳ್ಳೆ ದಾರಿಗೆ ಬಾರು ಅಂತ ತರಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀವು ಆವತ್ತು ಹತ್ತಿಲ್ಲ. ಇದೇನು ಬಿಡಿ, ಒಂದ್ಸಲ ಇವನು ಜೈಲಿಗೆ ಹೋದ, ವಾಪಸ್ ಬಂದ, ಇದೇನು ಇವ್ನು ಹೊಸದಲ್ಲ. ಎಷ್ಟೋ ಸಲ ಹೋಗಿದ್ದಾನೆ, ಎಷ್ಟೋ ಸಲ ಬಂದಿದ್ದಾನೆ. ನಿಮ್ಗೊಂದು ವಿಶ್ವಾಸನೂ ಇತ್ತು, ಜೈಲಿಗೆ ಹೋದ್ರೇನು ಜೀವಾವಧಿ ಶಿಕ್ಷೆ ಅಲ್ವಲ್ಲ, ಒಂದು ಸ್ವಲ್ಪ ದಿನ ಹೋಗ್ತಾನೆ, ಆಚೆ ಬರ್ತಾನೆ. ಅದೇ 31 ಮಾರ್ಚ್ 2023 ಮಂಡ್ಯದಲ್ಲಿ ಇದ್ರೀಸ್ನ ಪಾರ್ಥಿವ ಶರೀರ ನಾವು ಅಂತಿಮ ಸಂಸ್ಕಾರಕ್ಕೆ ತಗೊಂಡು ಸ್ಮಶಾನಕ್ಕೆ ಹೋಗ್ತಿರುವಾಗ ಅವ್ರ ತಾಯಿನೂ ಹತ್ತರಲ್ವಾ, ಅವ್ರ ತಾಯಿ ಕಣ್ಣಲ್ಲೂ ನೀರು ಬಂತಲ್ವಾ. ಅಟ್ಲೀಸ್ಟ್ ಆ ದಿನ ಆದ್ರೂ ಇವನಿಗೆ ನೀವು ಕಿವಿ ತೀರಿಸ್ಬಿಟ್ಟು, ಯಾಕೋ ಈ ಥರ ಕೃತ್ಯ ಮಾಡಿದೆ, ಯಾಕೋ ಪಾಪಿ, ಮಾಡಬಾರ್ದಾಗಿತ್ತಲ್ವಲ್ಲೋ ನೀನು, ಇದೆಲ್ಲ ಹೇಳ್ಬೋದಾಗಿತ್ತಲ್ಲ ತಾಯಿ ನೀವು. ಆವತ್ತೂ ಹೇಳಿಲ್ಲ ನೀವು. ಈ ಥರ ಎಷ್ಟು ಸಲ ಇವನು ಜೈಲಿಗೆ ಹೋದ ಬಂದ, ಅಟ್ಲೀಸ್ಟ್ ಅವನು ಬುದ್ಧಿಪಾಠ ಹೇಳ್ಬಾರ್ದ ನೀವು? ಹೇಳಿದಿದ್ರೆ ಇವತ್ತು ಈ ಥರ ಅಳೋದು ಬರ್ತಿರ್ಲಿಲ್ಲ ನಿಮಗೆ. ಇವಾಗ ಇದು ಕೇಳಿಸ್ಕೊಳ್ಳಿ. ಇವರು ಪುಟ್ಟ ಸಿದ್ದಪ್ಪ, ಈ ಪಿ ಕೆರೆಹಳ್ಳಿಯ ತಂದೆ. ಕೆರೆಹಳ್ಳಿನ ಪುನೀತ್
ಕೆರಳಿ ಕುಟುಂಬನ ಎದುರಿಸಕ್ಕೆ ಇಂಥವ ಇಲ್ಲಿಗಲ್ ಒತ್ತಡದಿಂದ ಹಿಂದೆ ಮೊದಲ ವಂಶದಿಂದ ಅವ್ರು ಏನು ಶೋಷಣೆ ಆಗಿಲ್ಲ, ಯಾವುದೋ ಒಂದು ಅಂಶ ಬಂದು ಕುಳಿತಿರಲಿರೋದು. ಕಾಂಗ್ರೆಸ್ ಸರ್ಕಾರ ಗೃಹ ಮಂತ್ರಿಗಳೇ ಇವತ್ತಿಗೆ ನಿಲ್ಲಿಸ್ಬಿಡಿ ಇಂಥ ಸುಳ್ಳು ಕೇಸುಗಳು, ಇಂಥವೆಲ್ಲ ಹಾಕೋದ್ರೆ ಬಿಟ್ಟುಬಿಡಿ. ರೀ ಪುಟ್ಸಿದ್ದಪ್ಪನವ್ರೆ, ಇವತ್ತು ಏನ್ರಿ ಕಿರಿಸ್ತಿದ್ದೀರಾ? ಏನ್ರಿ ಕಾಂಗ್ರೆಸ್ ಸರ್ಕಾರ ಕೇಳ್ತಿದ್ದೀರಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೈತಿದ್ದೀರಾ? ಇಷ್ಟೇ ಕಿರ್ಚಾಟ ನೀವು. ಇವನು 10th ಸ್ಟ್ಯಾಂಡರ್ಡ್ ಅಲ್ಲಿ 3rd ಕ್ಲಾಸ್ ಬಂದಲ್ಲ ನೋಡಿ ಇವನ್ ಸರ್ಟಿಫಿಕೇಟು. ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲೇ ಗೊತ್ತಾಯ್ತಲ್ಲ ಇವನೊಬ್ಬ 3rd ಕ್ಲಾಸ್ ಅಂತ. ಆ ದಿನ ನೀವು ಇವನ್ ಮೇಲೆ ಕಿರ್ಚಬೇಕಾಗಿತ್ತು. ಆ ದಿನ ಇವನ್ ಮೇಲೆ ಕಿರ್ಚಿದಿದ್ರೆ ಇವತ್ತು ಸರ್ಕಾರಕ್ಕೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಿರ್ಚೋದ್ ಬೇಕಾಗಿರ್ಲಿಲ್ಲ ನಿಮ್ಗೆ. ಇವನ್ 2nd PUC ಅಲ್ಲಿ 3rd ಕ್ಲಾಸ್ ನಂಬರ್ಸ್ ತಗೊಂಡ್ ಬಂದಲ್ಲ, ಆವಾಗ್ಲೇ ಕಿರ್ಚಿದಿದ್ರೆ ಇವತ್ತು ನಿಮ್ ಸಮಾಜಕ್ಕೆ ಒಳ್ಳೆ ಹೆಸರು ತಗೊಂಡ್ಬರ್ತಿದ್ದ. ಈ ಕಿರ್ಚಾಟ ನೀವು ಕಿರ್ಚ್ಬೇಕಾಗಿದ್ದು ಆವಾಗ. ಇವತ್ ಕಿರ್ಚಿ ಏನ್ ಸುಖ? ಪುಟ್ಸಿದ್ದಪ್ಪನವ್ರೆ, ನಿಮ್ಮ ಮನೆಯವ್ರಿಗೂ ಹೇಳ್ತೀನಿ, ತಾಯಿ ಇವತ್ತಿಗೂ ಏನು ಕಳೆದೋಗಿಲ್ಲ. ಅವನ್ನ ವಾಪಸ್ ಕರೀರಿ. 47 ಕೇಸಸ್ಗಳಾಗಿವೆ. ಹೆಂಗೋ ಹಂಗೋ ಮಾಡಿ ಕೇಸಸ್ಗಳೆಲ್ಲ ಒಂದು ಅಂತ ಮುಗ್ದೋಗ್ತವೆ, ಬಿಡುಗಡೆ ಆಗ್ತಾನೆ, ಇಲ್ಲ ಅಂತಲ್ಲ. ಇವರು ನಮ್ಮ ಯಶವಂತ್ ಅವರಾಗಿರ್ಲಿ, ಶಶಿ ಅವರಾಗಿರ್ಲಿ, ಅಡ್ವೊಕೇಟ್ ಚೇತನ ಚಿತ್ರದುರ್ಗ ಅವರಾಗಿರ್ಲಿ, ಇವರೆಲ್ಲ ಎಲ್ಲಿವರೆಗೂ ಕಾಪಾಡ್ಬೋದು ಹೇಳಿ? ಒಂದು ಮಿತಿ ಇರುತ್ತೆ. ಮಿತಿ ಮೀರೋದ್ರೆ ಅವ್ರ ಕೈಯಲ್ಲೂ ಏನು ಇರಲ್ಲ. ಅವ್ರಕ್ಕಿಂತ ದೊಡ್ಡ ಲಾಯರ್ಸು ಇದ್ದಾರೆ. ನನಗೂ ಕಾನೂನು ಗೊತ್ತು. ನಾನು ಯಾವತ್ತಿಗೂ ಬಿಡಲ್ಲ, ನಾನು ಯಾರಿಗೂ ಕೆಣಕಕ್ಕೆ ಹೋಗಲ್ಲ. ಆದರೆ ನಾನು, ನನ್ನ ಜನರು, ನನ್ನ ಸಮುದಾಯ, ನನ್ನ ಧರ್ಮ, ಇದ್ರ ವಿರುದ್ಧ ಯಾವನಾದ್ರೂ ಏನಾದ್ರು ಮಾಡಿದ್ರೆ ನಾನು ಯಾವತ್ತಿಗೂ ಬಿಡಲ್ಲ. ಅವನು ಜೈಲ್ ಪಾಲ್ ಮಾಡಿಲ್ಲ ಅಂದ್ರೆ ನೀವು ಕೇಳ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಇದು ವಾರ್ನಿಂಗ್ ಅಂತಾನೆ ತಿಳ್ಕೊಳ್ಳಿ. ಅವನು ಜೈಲಿಗೆ ಕಳಿಸ್ತೀನಿ. ನನಗೂ ಕಾನೂನು ಗೊತ್ತು. 47ರಲ್ಲಿ ಯಾವ್ದಾದ್ರು ಒಂದು ಕೇಸಲ್ಲಾದ್ರೂ ಸಿಕ್ಕಾಕೊಳ್ತಾನೆ, ಜೈಲಿಗೆ ಹೋಗ್ತಾನೆ. ಇದಾಗಬಾರ್ದು ಅಂತ ಹೇಳಿದ್ರೆ ಮುಂದಕ್ಕೆ ಅವನಿಗೆ ಒಳ್ಳೆ ಪಾಠ ಹೇಳೋ ಜವಾಬ್ದಾರಿ, ಕರ್ತವ್ಯ ನಿಮ್ದು. ಪ್ರತಿಯೊಂದು ತಾಯಿ ಇಲ್ಲಿ ಕೂತ್ಕೊಂಡು ನೀನು ಹೋಗು ಗೂಗಲ್ ಪೇ, ಫೋನ್ ಪೇ ಭಿಕ್ಷೆ ಬೇಡ್ಕೊಂಡು ನೀನು ಧರ್ಮ ರಕ್ಷಣೆ ಮಾಡ್ತಿದ್ಯಾ. ಯಾವ ಧರ್ಮ ರಕ್ಷಣೆ ರೀ? ಏನ್ರಿ ಹಿಂದೂ ಧರ್ಮಕ್ಕೆ ಅಪಾಯ ಬಂದಿರೋದು ಇವಾಗ? ಯಾವುದು ಅಪಾಯ ಇಲ್ಲ. 900 ವರ್ಷ ಮೊಘಲರಾಳಿದ್ರು ಈ ಭೂಮಿನ, ಆವಾಗ್ಲೂ ಅಪಾಯ ಇರಲಿಲ್ಲ, ಇವತ್ತಿಗೂ ಇಲ್ಲ, ನಾಳೆಗೂ ಬರಲ್ಲ. ಧರ್ಮ ಕಾಪಾಡೋ ಕರ್ತವ್ಯ ಭಗವಂತನದು, ಅವನೇ ಕಾಪಾಡ್ತಾನೆ. ಅದಕ್ಕೆ ನಾವು ಕಾರ್ಯಕರ್ತರಾಗಿ ಧರ್ಮಕ್ಕೋಸ್ಕರ ಹೋರಾಡ್ಬೇಕಂತ ಏನು ಇಲ್ಲ. ಇವರೆಲ್ಲ ರೋಲ್ ಕಾಲ್ ಮಾಸ್ಟರ್ಗಳು. ಇವನ್ ಮಾಡ್ತಿರೋದು ರೋಲ್ ಕಾಲ್. ಇವಂದೇ ಭಾಷೆಯಲ್ಲಿ, ಇವಂದೇ ಧ್ವನಿಯಲ್ಲಿ ಸತ್ಯವನ್ನ ಬಿಚ್ಚಿಡ್ತೀನಿ ಮುಂದೆ ವಿಡಿಯೋಗಳಲ್ಲಿ. ನೀವು ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನೇನು ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಇಂದ ಬರುತ್ತಲ್ಲ ಭಿಕ್ಷೆ, ಆ ಭಿಕ್ಷೆಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋದು ಸತ್ಯತೆ, ಸತ್ಯ ಏನಿದೆ ಅದನ್ನ ಬಿಚ್ಚಿಡ್ಬೇಕು. ಒಂದೊಂದು ಅಂತ ಬಿಚ್ಚಿಡ್ತೀನಿ. ಇವನ್ ತಂಡದಲ್ಲಿ ಇದಾರಲ್ಲ, ಅವ್ರು ಯಾರು, ಅವ್ರ ಪಾತ್ರ ಏನು, ಅವ್ರು ಯಾವ ತರ ರೋಲ್ ಕಾಲ್ ಮಾಡ್ತಿದ್ದಾರೆ ಎಲ್ಲ ನಿಮ್ ಮುಂದೆ ಇಡ್ತೀನಿ. ಒಂದು ಅಂತ ಬಿಚ್ಚಿಡ್ತೀನಿ. ನೋಡ್ಕೊಳ್ಳಿ ಮುಂದಿನ ವಿಡಿಯೋಲ್ಲಿ.